ಅಮ್ಮ, ಅಜ್ಜಿಗೆ ಜ್ವರ ನಿಲ್ಲೋ ಹಾಗೆ ಏನಾದರೂ ಮಾಡಬೇಕು. ಹಾಂ, ಸದ್ಯಕ್ಕೆ ಗಂಜಿ ಮಾಡ್ಕೊಂಬರ್ಲಾ? ನಾನು ಅದನ್ನು ನೋಡ್ಕೊಳ್ತೀನಿ. ಇದು ಸಾಮಾನ್ಯ ಜ್ವರ ಅಲ್ಲ. ನೀನು ಹೋಗಿ ಸ್ನಾನ ಮಾಡಿ ಮುಂದಿನ ಕೆಲಸ ನೋಡ್ಕೊ. ಮತ್ತೆ ನೀವು? ನೋಡು, ನನ್ನ ಮಾತು ಕೇಳು. ನೀನಾಗಲಿ ಮಕ್ಕಳಾಗಲಿ ಯಾರು ಈ ಕಡೆ ಸುಳಿಬಾರ್ದು. ಸ್ವಲ್ಪ ದೂರನೇ ಇರು. ಇದನ್ನ ವೆಂಕಟನಾಥಂಗೂ ತಿಳಿಸು. ಅವನ ಕಡೆ ಗಮನ ಕೊಡು. ಅದು ಹಾಗಲ್ಲಮ್ಮ. ನೋಡು, ಏನಾದರೂ ಹೇಳೋದಿದ್ರೆ ದೂರದಿಂದಾನೇ ಹೇಳು. ಮೊದಲು ಹೋಗಿ ಸ್ನಾನ ಮಾಡು, ಹತ್ರ ಬರಬೇಡ. ಅಮ್ಮ, ಅಜ್ಜಿ ಪರಿಸ್ಥಿತಿ ಈಗ ಹೇಗಿದೆ? ಏನೋಪ್ಪ, ಒಂದು ಗೊತ್ತಾಗ್ತಿಲ್ಲ. ನೀನು ಅಲ್ಲೇ ಇರು, ಹತ್ರ ಬರಬೇಡ. ಈ ಜ್ವರ ಊರಲ್ಲೆಲ್ಲ ಕಡೆ ಹರಡ್ತಿದೆ ಅಂತಲ್ಲಮ್ಮ? ಹೌದು ಮಗನೇ, ಈ ಅಜ್ಜಿ ಜ್ವರಕ್ಕೆ ಏನಾದರೂ ಔಷಧಿ ಮಾಡಬೇಕು. ನೀನು ಮೊದಲು ಅದ್ರ ಬಗ್ಗೆ ಯೋಚಿಸು. ಅಮ್ಮ, ಊರಲ್ಲಿ ಈ ಜ್ವರ ತುಂಬ ಜನ ಕಾಣಿಸ್ಕೊಂಡಿದೆಯಂತೆ. ಇದಕ್ಕೇನಾದರೂ ಮಾಡಲೇಬೇಕು. ಆದರೆ ಸದ್ಯಕ್ಕೆ ಏನು ಮಾಡಬೇಕು ಅಂತ ನನಗೂ ತೋಚ್ತಿಲ್ಲ. ಆದರೆ ಎಲ್ಲದಕ್ಕೂ ಒಂದು ಪರಿಹಾರ ಅಂತ ಇದ್ದೇ ಇರುತ್ತೆ. ಶ್ರೀಹರಿ ಚಿತ್ತ ಹೇಗಿದೆಯೋ ಯಾರಿಗೂ ಗೊತ್ತು. ಬರ್ತೀನಿ. ನಾನು ಬಂದೆ. ವಾಮನ, ಹಾಲು ಕರ್ಕೊಂಬಾಪ್ಪ. ನನ್ನ ತಲೆ ಸಿಡ್ದೋಯ್ತೈತೆ. ಅಯ್ಯಯ್ಯೋ, ಕಾಲು ಉರಿ, ನನ್ನ ಪಾದ ಉರಿ. ಅಯ್ಯೋ, ನನ್ನ ಹೊಟ್ಟೆ ನೋವು ತಡಿಯಕ್ ಆಗ್ತಾ ಇಲ್ಲ. ಅಯ್ಯಯ್ಯೋ, ನನ್ನ ತಲೆ ಸಿಡ್ದೋಗ್ತೈತೆ. ಇದೇನಿದು? ಎಲ್ರೂ ಇಲ್ಲಿ ಸೇರ್ಕೊಂಡಿದ್ದೀರಾ? ಬರಬೇಡಿ ಸ್ವಾಮಿ, ಹತ್ರ ಬರಬೇಡಿ. ಇದು ಅಂಟು ರೋಗ, ನಿಮಗೂ ಬಂದು ಬಿಡತ್ತೆ. ಮನೆಯಲ್ಲಿ ಮಕ್ಕಳಿದ್ದಾರೆ ಸ್ವಾಮಿ, ಅವ್ರಿಗೂ ಅಂಟು ರೋಗ ಬರಬಾರ್ದು ಅಂತ ನಾವು ಇಲ್ಲಿ ಬಂದು ಸೇರ್ಕೊಂಡಿದ್ದೀವಿ ಸ್ವಾಮಿ. ಅಯ್ಯೋ, ಈ ಜ್ವರದಿಂದ ಈಗಾಗಲೇ ಊರಲ್ಲಿ ಸಾಕಷ್ಟು ಜನ ಸತ್ತಿದ್ದಾರೆ. ಮನೆಯವರು ನಮ್ಮನ್ನ ಹೊರಗಡೆ ಹಾಕ್ಬಿಟ್ಟಿದ್ದಾರೆ. ನಮ್ಮ ಕತೆ ಮುಗೀತು ಸ್ವಾಮಿ. ಇನ್ನೆರಡು ದಿನ ಅಷ್ಟೇ, ಇಲ್ಲೇ ನೆರಳಿ ಸಾಯ್ತೀವಿ. ಅಯ್ಯೋ, ನಮ್ಮನ್ನ ಮುಟ್ಟಿ ನೀವು ಈ ರೋಗ ಅಂಟಿಸ್ಕೊತೀರಾ? ಹೆದರ್ಬೇಡಿ, ದೇವ್ರಿದ್ದಾನೆ. ಅವನೇನಾದ್ರೂ ಒಂದು ದಾರಿ ತೋರಿಸ್ತಾನೆ. ಉರಿ ಹಬ್ಬ. ಕೇಶವಾಚಾರ್ಯರೇ, ನಾನು ಮಾಡಿದ ಪಾಪಕ್ಕೆ ನನಗೂ ಎಂಟು ರೋಗ ಬಂದ್ಬಿಡ್ತು. ವೆಂಕಟನಾಥರೇ, ಹಾಗೆಲ್ಲ ಹೇಳಬೇಡಿ. ಎಲ್ಲ ಸರಿ ಹೋಗುತ್ತೆ. ಇದು ಸರಿ ಹೋಗೋ ಕಾಯಿಲೆ ಅಲ್ಲ ವೆಂಕಟನಾಥರೇ. ಎಲ್ಲರನ್ನು ಹೊತ್ಕೊಂಡು ಹೋಗೋ ಕಾಯಿಲೆ. ಹುರೇ ಹುರೇ. ಶ್ರೀಹರಿ, ಏನಪ್ಪ ಇಂಥ ಶಿಕ್ಷೆ? ವೆಂಕಟನಾಥರೇ, ನನ್ನ ಮಗನನ್ನ ಬದುಕುಳಿಸಿದ ಮಹಾನುಭಾವ ನೀವು. ದಯಮಾಡಿ ನಮ್ಮ ಪ್ರಾಣನೂ ಉಳಿಸಿ ವೆಂಕಟನಾಥರೇ. ಶ್ರೀಹರಿ, ಕೇಶವಾಚಾರ್ಯರೇ, ತಾವು ಹಿರಿಯರು, ನನ್ನ ಕಾಲಕ್ಕೆ ಬೀಳಬಾರ್ದು. ಭಗವಂತ ಎಲ್ಲ ಸರಿ ಮಾಡ್ತಾನೆ. ಅಯ್ಯೋ, ನನ್ನ ತಲೆ ಸಿಡ್ದೋಗ್ತೈತೆ. ನನ್ನ ಮೈಯೆಲ್ಲ ಬೆಂಕಿ ತರ ಸುಡ್ತಾ ಇದೆ. ನನಗೆ ಅಮ್ಮ, ಅಜ್ಜಿ, ಆ ಅರಳಿಕಟ್ಟೆ ಹತ್ರ ಇರೋ ಜನ ಎಲ್ಲರೂ ನನ್ನ ಕಣ್ಮುಂದೆ ಬರ್ತಾ ಇದ್ದಾರೆ. ಈ ಕಾಯಿಲೆ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು.
ಇದು ಹೀಗೆ ಅತಿಯಾದ ಜ್ವರ, ತಲೆ ಸಿಡಿತ, ಕೈ ಕಾಲು ಸೆಳ್ತಾ, ಕೊನೆಗೆ ಉಸಿರಾಡೋದ್ ತೊಂದ್ರೆ, ಕಡೆಗೆ ಉಸಿರೇ ನಿಂತೋಗುತ್ತೆ. ಶ್ರೀಹರಿ, ಸರಸ್ವತಿ, ಈ ಕಾಯಿಲೆ ಬಗ್ಗೆ ನಿನಗೆ ಹೇಗೆ ಗೊತ್ತು? ನಾನು ಊರಲ್ಲಿದ್ದಾಗ ನಮ್ಮ ಮನೆಗೆ ಒಬ್ರು ಪಂಡಿತರು ಬಂದಿದ್ರು. ಈ ಸಾಂಕ್ರಾಮಿಕ ಕಾಯಿಲೆ ಬಗ್ಗೆ, ಇದರ ಲಕ್ಷಣಗಳ ಬಗ್ಗೆ ಹೇಳಿ ಇದಕ್ಕೆ ಒಂದು ಮನೆ ಮದ್ದು ಇದೆ ಅಂತ ಔಷಧಿ ಕೂಡ ಹೇಳಿದ್ರು. ಅದನ್ನ ತಕೊಂಡ್ರೆ ಈ ರೋಗ ವಾಸಿ ಆಗುತ್ತಂತೆ. ಹೌದಾ? ಯಾವ್ದದು ಮನೆ ಮದ್ದು? ನಿನಗೆ ಗೊತ್ತಿದ್ರೆ ಹೇಳು, ಪಾಪ ಇವರೆಲ್ಲರ ಪ್ರಾಣನೂ ಉಳಿಯುತ್ತೆ. ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ, ಆದ್ರೆ ನೆನಪಾಗ್ತಾ ಇಲ್ಲ. ನೆನಪಾಗ್ತಾ ಇಲ್ವಾ? ಹೋಗ್ಲಿ, ಆ ವೈದ್ಯರು ಎಲ್ಲಿದ್ದಾರೆ ಅಂತ ಹೇಳು, ಅವ್ರನ್ನಾದ್ರೂ ಕರೆಸೋಣ. ಅದು ಅವರು ಒಂದು ಕಡೆ ನಿಲ್ಲೋರಲ್ಲ, ದೇಶಾಂತರ ಹೊರಟೋಗ್ತಾರೆ. ಆದ್ರೆ ಅವ್ರು ಹೇಳಿದ ಔಷಧಿ ನನ್ನ ನಾಲ್ಗೆ ಮೇಲೆ ಇದೆ, ಆದ್ರೆ ಹೊರಗೆ ಬರ್ತಾ ಇಲ್ಲ. ನೆನಪು ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ ಇದ್ದೀನಿ, ಆದ್ರೆ ನೆನಪಾಗ್ತಾ ಇಲ್ಲ. ಸರಸ್ವತಿ, ಏಕಾಗ್ರತೆಯಿಂದ ಶ್ರೀಹರಿ ಧ್ಯಾನ ಮಾಡಿ ನೆನಪಿಸ್ಕೋ, ಖಂಡಿತ ನೆನಪಾಗುತ್ತೆ. ಸರಸ್ವತಿ, ಏನಾಯ್ತು? ಏನು ಅಂದ್ರೆ ನನಗೆ ಏಕಾಗ್ರತೆಯಿಂದ ಯೋಚನೆ ಮಾಡಕ್ಕೆ ಆಗ್ತಾ ಇಲ್ಲ. ಯಾರೋ ನನ್ನ ನೆನಪನ್ನ ತಡಿತಾ ಇದ್ದಾರೆ. ನಾಲ್ಗೆ ಮೇಲೆ ಬರುತ್ತೆ, ಮರ್ತೋಗುತ್ತೆ. ನೆನಪಿಸ್ಕೊಳ್ಳೋದನ್ನ ತಡೀತಾ ಇದ್ದಾರಾ? ಯಾಕೆ ಹೀಗಾಗ್ತಾ ಇದೆ? ನೋಡು ಸರಸ್ವತಿ, ನೀನ್ ತುಂಬಾ ಗಾಬರಿಯಲ್ಲಿದ್ಯಾ, ಅದಕ್ಕೆ ಹೀಗಾಗ್ತಾ ಇದೆ. ಇಲ್ಲ ಇಲ್ಲ, ಆ ಔಷಧಿ ನೆನಪಿಗೆ ಬರುತ್ತೆ, ಆದ್ರೆ ಮರ್ತೋಗುತ್ತೆ. ಯಾರೋ ನಾನು ನೆನಪಿಸ್ಕೊಳ್ಳೋದನ್ನ ತಡಿತಾ ಇದ್ದಾರೆ ಅನ್ನಿಸ್ತಾ ಇದೆ. ನೆನಪಿಸ್ಕೊಳ್ಳೋದನ್ನ ಹೇಗೆ ತಡೆಯಕ್ಕಾಗತ್ತೆ? ನೀನೊಂದು ಕೆಲಸ ಮಾಡು, ಇನ್ನೊಂದ್ಸತಿ ನೆನಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಸರಸ್ವತಿ, ಏನಾಯ್ತು? ಯಾರೋ ನನ್ನ ಕೆನ್ನೆಗೆ ಹೊಡೆದಾಗಾಯ್ತು.